ಎಸ್. ನಿಮ್ಮ ಅನುಬಂಧ ತುಂಬಾ ಗಟ್ಟಿಯಾಗಿದೆ. ಫಸ್ಟ್ ಅನುಬಂಧ ಅಂದಾಗ ನಿಮ್ಮ ಇಬ್ರಿಗೆ ಏನ್ ಅನ್ಸುತ್ತೆ? ನಂದು ಇದು ಮೊದಲನೇ ಅನುಬಂಧ ಅಲ್ಲ. ನಾನು ಸುಮಾರು ವರ್ಷದಿಂದ ಅನುಬಂಧಕ್ಕೆ ಬರ್ತಾ ಇದ್ದೀನಿ. ಬಟ್ ಈ ಅನುಬಂಧ ನನಗೆ ಯಾಕೆ ಸ್ಪೆಷಲ್ ಅಂದರೆ, ನಾನು ನನ್ನ ಗಂಡನ ಜೊತೆ ಬರ್ತಾ ಇರೋ ಫಸ್ಟ್ ಅನುಬಂಧ. ಸೊ ಅದಕ್ಕೆ ನನಗೆ ಈ ಅನುಬಂಧ ತುಂಬ ಸ್ಪೆಷಲ್. ಮತ್ತು ನಮ್ಮಿಬ್ಬರು ಅನುಬಂಧ ಗಟ್ಟಿಯಾಗಿದೆ. ನಾವಿಬ್ಬರು ಹೋಗ್ತಾ ಇರೋ ಅನುಬಂಧನೂ ಗಟ್ಟಿಯಾಗಿರುತ್ತೆ ಅನ್ಕೊತೀವಿ ನಾವು. ಆ್ಯಕ್ಚುಲಿ ನಂದು ಫಸ್ಟ್ ಅನುಬಂಧ ಇದು. ಇವ್ರದ್ದು 8th ಅನುಬಂಧ. ಸೊ ಏನೋ ಒಂಥರ ಖುಷಿ ಹೆಂಡತಿ ಜೊತೆ ಬರೋದು, ಯಾಕಂದರೆ ಹೆಚ್ಚಿನವ್ರಿಗೆ ಈ ಆಪರ್ಚುನಿಟಿ ಸಿಗೋದೇ ಇಲ್ಲ. ಈಗ ನನಗೆ ಫಸ್ಟ್ ಅನುಬಂಧ ನನ್ನ ಹೆಂಡತಿ ಜೊತೆ, ನನ್ನ ಸ್ವಂತ ಹೆಂಡತಿ ಜೊತೆ ಬರ್ತಿದ್ದೀನಿ. ಸ್ವಂತ ಹೆಂಡತಿ ಜೊತೆ ಬರೋ ಏನು ಆನಂದನೇ ಬೇರೆ. ಇದೊಂದು ಫಸ್ಟ್ ಅನುಬಂಧ ಆಗಿದ್ದರಿಂದ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೆಂಗೆ ಹೋಗುತ್ತೆ ಅಂತ. ಇನ್ನೊಂದು ಇವ್ರಿಗೆ ಲೈಕ್ ಟಿ ವಿಲಿ ಅಂದರೆ ಚಾನಲಲ್ಲಿ ವರ್ಕ್ ಮಾಡಬೇಕು ಅಂಥೇಳಿ ತುಂಬ ಇತ್ತು. ಅದಕ್ಕೆ ಕರೆಕ್ಟಾಗಿ ರಾಜಾರಾಣಿ ಬಂತು. ಮದುವೆ ಆಗಿ ಬರೀ 6 ತಿಂಗಳಿಗೆ ರಾಜಾರಾಣಿ ಬಂತು. ಇವಾಗ ಅನುಬಂಧ ಅವಾರ್ಡ್ ಫಂಕ್ಷನ್ ಇದೆಲ್ಲ ಅವ್ರಿಗೆ ಹೊಸ್ತು. ಸೊ ಅವ್ರಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆಯೋ, ಅವ್ರು ನನ್ನ ಜೊತೆ ಬಂದಿದ್ದಾರೆ ಅಂತ ಅದಕ್ಕಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ ನನಗೆ. ಆ ಬಿಸ್ನೆಸ್ ಫೀಲ್ಡಿಗೂ ಈ ಫೀಲ್ಡ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನ್ ನಿಮ್ಗೆ ಹೊಸ್ತು ಅಂತ ಅನ್ಸುತ್ತೆ? ಆಬ್ವಿಯಸ್ಲಿ ಎಲ್ಲಾ ವಿಚಾರ ಹೊಸ್ತು. ಏನ್ ಖುಷಿ ಕೊಡ್ತಾ ಇದೆ ಕೆಲಸದಲ್ಲಿ ಅಂತ? ಆ್ಯಕ್ಚುಲಿ ಅಪಾರ್ಟ್ ಫ್ರಮ್ ಬಿಸ್ನೆಸ್ ನಮ್ಗೆ ಇವಾಗ ಏನಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಐ ಆಮ್ ಎ ನಾನ್ ಡ್ಯಾನ್ಸರ್. ಸೊ ಇವ್ಳು ಬಂದುಬಿಟ್ಟು ಡ್ಯಾನ್ಸರ್. ಸೊ ಹೆಂಗಾಗಿದೆ ಅಂದರೆ, ಒಬ್ಬ ಡ್ಯಾನ್ಸೇ ಗೊತ್ತಿಲ್ದಿದ್ದವನಿಗೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದಿದೆಯಲ್ಲ, ಒಂದು ಹೊಸ ಅನುಭವ. ಏಕೆಂದರೆ ನಾರ್ಮಲಾಗಿ ಹಾಡಿಗೆ ಕುಣಿತ ಮಾಡೋದೇ ಬೇರೆ, ಬಟ್ ಇಲ್ಲಿ ಒಂದು ಕೊರಿಯೋಗ್ರಾಫ್ ಮಾಡಿಕೊಂಡು ಒಂದು ಪ್ರೊಫೆಷ್ನಲ್ ಆಗಿ ಡ್ಯಾನ್ಸ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಕಂಟಿನ್ಯೂ ಮಾಡಿ. ಸೊ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಡ್ಯಾನ್ಸೇ ಬರ್ತಿದ್ದವನಿಗೆ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿಕೊಂಡು ಏನೋ ಒಂಥರ ಕಲಿಯೋಕ್ಕೆ ಸಿಗ್ತಾ ಇದೆ. ಅದು ಒಂಥರ ಖುಷಿ ಆಗೋದು. ಆ್ಯಂಡ್ ಆಬ್ವಿಯಸ್ಲಿ ಹೆಂಡತಿ ಜೊತೆ ಡ್ಯಾನ್ಸ್ ಮಾಡೋ ಖುಷಿನೇ ಬೇರೆ. ಅದೇ ಇವ್ರಿಗೆ ಇನ್ನೊಂದು ಏನಂದರೆ, ಇವರು ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಇರ್ತಾಯಿದ್ರು. ಇವ್ರದ್ದು ಫೋಟೋಗ್ರಫಿ ಬಿಸ್ನೆಸ್ ಇರೋದು. ಸೊ ಊರಿಂದ ಊರಿಗೆ ಓಡಾಡ್ತಾಯಿದ್ರು, ಮದುವೆಯಿಂದ ಮದುವೆಗೆ ಓಡಾಡ್ತಾಯಿದ್ರು. ಆವಾಗ ನಾರ್ಮಲಾಗಿ ಓಡಾಡ್ತಾಯಿದ್ರು. ಬಟ್ ಇವಾಗ ರಾಜಾರಾಣಿ ಶೋ ಮಾಡೋಕ್ಕೆ ಶುರು ಆದಾಗಿಂದ ಇವ್ರು ಯಾವುದೇ ಫಂಕ್ಷನ್ಗೆ ಹೋಗಲಿ, ಯಾವುದೇ ಅಂದರೆ ಬಿಸ್ನೆಸ್ ಮೇಲೆ ಹೋದ್ರೂ ಅಲ್ಲಿ ಜನ ಬಂದು ನೋಟಿಸ್ ಮಾಡಿ ಮಾತಾಡ್ತಿದ್ದಾರೆ. ಇವರು ಆವಾಗ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಇವತ್ತು ನನ್ನ ಹತ್ರ ಇಷ್ಟು ಜನ ಬಂದು ಮಾತಾಡ್ಸಿದ್ರು ಗೊತ್ತಾ, ನಂಗೆ ಸಖತ್ ಖುಷಿ ಆಯಿತು ಗೊತ್ತಾ ಅಂತೆಲ್ಲ ಹೇಳ್ತಾರೆ. ಸೊ ಹೀಗೆ ಇವ್ರ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ. ಇನ್ನೊಂದು ಕ್ಲೈಂಟ್ಸ್ ಎಲ್ಲ ಇವ್ರ ಹತ್ರ ಬರಬೇಕಾದ್ರೆ, ನೀವು ರಾಜಾರಾಣಿಯಲ್ಲಿ ಮಾಡ್ತೀರಲ್ಲ ಅಂತ ಫಸ್ಟ್ ಕೇಳ್ತಾರೆ. ಸೊ ಇವರಿಗೆ ಆ ಥರ ಲೈಫ್ ಚೇಂಜಸ್ ಆಗಿದೆ. ಮತ್ತು ಬೇರೆ ಏನಾರಾಗಿದಾ? ಇಲ್ಲ, ಸದ್ಯಕ್ಕೆ ಅಷ್ಟೇ ಆಗಿರೋದು. ಇನ್ನೆಂಥರ ಆಗ್ತದ ನೋಡಬೇಕು. ಓಕೆ, ಇವಾಗ ಅಂದ್ರೆ ನಿಮ್ಗೆ ಆಲ್ರೆಡಿ ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಟ್ ರಾಜಾರಾಣಿ ಅನ್ನೋ ಶೋ ಬಂದಾಗ ಇದನ್ನ ಒಪ್ಕೋಬೇಕು, ಯಾಕೆ ಒಪ್ಕೋಬೇಕು ಅಂತ ಅನಿಸ್ತು? ಬಿಕಾಸ್ ಟಿವಿಲಿ ಇದು ನನ್ನ ಆಸೆ ಆ್ಯಕ್ಚುಲಿ. ಯಾಕಂದರೆ ನನಗೆ ಸಣ್ಣವನು ಇರುವಾಗಲಿಂದನೂ ಒಂದು ಟಿ ವಿಯಲ್ಲಿ ಬರಬೇಕಂತ ಭಾರಿ ಒಂದು ಆಸೆ. ಈಗ ಇವಳನ್ನ ನೋಡಿ ಎಲ್ಲ ಜನ ನೋಡ್ತಿದ್ರಲ್ಲ, ನನಗೂ ಒಂದು ಚಿಕ್ಕ ವಯಸ್ಸಿಂದನೂ ಒಂದು ಆಸೆ, ಯಾವತ್ತಾರು ಒಂದ್ಸಲ ಟಿ ವಿಯಲ್ಲಿ ಬರಬೇಕು. ಬಟ್ ಈ ಥರ ಕಾಣಿಸ್ಕೊಂತೀವಂತ ಲೈಕ್ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ನಾನು ನಾರ್ಮಲ್ ಯಾವ್ದಾದ್ರು ಗೇಮ್ ಶೋಗೆಲ್ಲ ಇವ್ರು ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಂದರೆ ಯಾವ್ದಾದ್ರು ಗೇಮ್ ಶೋಗೆ, ಇಲ್ಲ ಮೊದಲು ರಾಜಾರಾಣಿಯಲ್ಲೆಲ್ಲ ಗೇಮ್ಸ್ ಇತ್ತು. ಸೊ ಆ ಥರದಲ್ಲಿ ನಾನು ಇವ್ರನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾವತ್ತಾರು ಬರ್ತಾರೆ ಅಂತ. ಬಟ್ ರಿದಮ್ ಸೆನ್ಸ್ ಇಲ್ದಿರೋರು ಬಂದು ರಿದಮ್ಗೆ ಡ್ಯಾನ್ಸ್ ಮಾಡ್ತಾರೆ, ಪ್ರಾಪರಾಗಿ ಪ್ರೊಫೆಷ್ನಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಅಂದ್ಕೊಂಡಿದ್ರ. ಸೊ ಇವರಿಗೆ ಇಲ್ಲಿಗೆ ಬಂದಿರೋದು ಸಖತ್ ಖುಷಿ. ಇವ್ರು ಈ 4 months ಏನಿದೆ ಅಲ್ಲ, ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ಅಂದರೆ ನನಗೆ ಗೊತ್ತಾಗ್ತಿದೆ, ಇವ್ರ ಸೆಟ್ಟಲ್ಲಿ ಇರೋದಾಗಲಿ, ಎಲ್ಲರ ಹತ್ರ ಬೆರೀತಿರೋದಾಗಲಿ, ಎಲ್ಲರ ಹತ್ರ ಮಾತಾಡ್ತಿರೋದಾಗಲಿ, ಇಲ್ಲ ಜಡ್ಜಸ್ ಮಾತಾಡಿದಾಗ ರೆಸ್ಪಾಂಡ್ ಮಾಡೋದಾಗಲಿ, ನಿಮಗೆ ಅದು ಇಂಟ್ರೆಸ್ಟ್ ಇದ್ದರೆ ಒಂದು ಆನ್ಸರ್ಸ್ ಬರುತ್ತೆ ಗೊತ್ತಾ, ಆ ಥರ ಆನ್ಸರ್ ಮಾಡ್ತಿದ್ದಾರೆ. ಇವರನ್ನು ನೋಡಿ ನಾನು ಶಾಕ್ ಆಗ್ತಿದ್ದೇನೆ. ಇವ್ರು ಇಷ್ಟು ಮಾತಾಡೋಕ್ಕೆ ಯಾವಾಗ ಕಲ್ತರು, ಇವರು ಇಷ್ಟು ಡ್ಯಾನ್ಸ್ ಮಾಡಲಿಕ್ಕೆ ಯಾವಾಗ ಕಲ್ತರು ಅಂತ ನಾನು ಶಾಕ್ ಆಗ್ತಾ ಇದ್ದೇನೆ. ಇವ್ರ ಮುಂದೆ ನಾನು ಕಾಣಿಸ್ಕೊಳ್ತಾನೆ ಇಲ್ಲ, ಅದೊಂದು ಬೇಜಾರು ನನಗೆ ಅಷ್ಟೇ. ಇರಲಿ, ನೋಡೋಣ. ಇನ್ನು ಬರೋ ಎಪಿಸೋಡಲ್ಲಾದರೂ ನಿನ್ನನ್ನು ಹೈಲೈಟ್ ಮಾಡ್ತಾರ ಅಂತ ನೋಡೋಣ, ಕಾದು ನೋಡೋಣ. ಎಷ್ಟಲ್ಲಿ ಅಂತ ನಾನು ಸೋಲೋ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ನೀನು ಅಷ್ಟೇ ಒಂದು ಮೈನ್ ಸ್ಟ್ರೀಮ್ ಡ್ಯಾನ್ಸರ್ ಆಗಿ ನೀನು ಕಾಣಿಸ್ಕೊಳ್ಬೇಕಂತ ನನಗೂ ಒಂದು ಆಸೆ ಇದೆ. ನೋಡೋಣ, ಆದಷ್ಟು ಬೇಗ ಆ ಆಸೆ ನೆರವೇರಲಿ ಅಂತ ನಾನು ಕೇಳ್ಕೊತೀನಿ. ನೆಕ್ಸ್ಟ್ ಕೇಳಿ. ಎಸ್, ಇನ್ನೊಂದು, ಇವಾಗ ನೀವು ಬೇರೆ ಅಂದ್ರೆ ಬಿಸ್ನೆಸ್ ಅಲ್ಲಿ ಬ್ಯುಸಿ ಆಗಿದ್ರೆ ಇಷ್ಟೊಂದು ಟೈಮ್ ನಿಮ್ಗೆ ಒಟ್ಟಿಗೆ ಸ್ಪೆಂಡ್ ಮಾಡೋಕೆ ಸಿಗ್ತಾ ಇರಲಿಲ್ಲ. ಇದು ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಜಾಸ್ತಿ ಒಂದು ಟೈಮ್ ಸಿಗುತ್ತೆ ಅಲ್ವಾ? ಸೊ ಇದು ನಿಮಗೆ ಪ್ಲಸ್ ಆಗ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ಇದೆ. ಆ್ಯಕ್ಚುಲಿ ರಾಜಾರಾಣಿ ಶೋ ನಮ್ಗೆ ತುಂಬ ಪ್ಲಸ್ ಆಗ್ತಿದೆ. ಬಿಕಾಸ್
ಯಾಕಂದರೆ ನಮಗೆ ಮದುವೆ ಆದ್ರ ಮೇಲೆ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ. 5 ತಿಂಗಳಲ್ಲಿ ನನ್ನ ಹತ್ರ ಕರೆಕ್ಟಾಗಿ 42 ದಿನ ನಾವು ಜೊತೆಯಲ್ಲಿದ್ವಿ. ಸೊ ನಾನು ಯಾವಾಗಲೂ ಹೇಳ್ತಿದ್ದೆ ನನಗೆ ಲೈಕ್ ನಾವಿಬ್ಬರು ಜೊತೆಲೇ ಇಲ್ಲ ಮತ್ತು ಯಾವ ಖುಷಿಗೆ ನಾವು ಮದುವೆ ಆಗಿರೋದು ಅಂತೇಳಿ. ರಾಜಾರಾಣಿ ಶೋ ಅಂದಾಗ ಅವಾಗ ರಾಜಾರಾಣಿ ಬಂತು. ಇದು ಅಂದರೆ ತುಂಬ ಜನ ಕ್ವೆಶ್ಚನ್ ಮಾಡ್ತಾರೆ, ರಾಜಾರಾಣಿ ಶೋಲಿ ಬರೀ ಡ್ಯಾನ್ಸ್ ಮಾಡ್ತಿದ್ದೀರಾ, ನಿಮ್ಮ ಕಂಪ್ಯಾಟಿಬಿಲಿಟಿ ಹೆಂಗೆ ಚೆಕ್ ಮಾಡ್ತೀರಾ, ನಿಮಗೆ ಹೆಂಗೆ ಚೆಕ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ನಾನೇನು ಹೇಳೋದಂದರೆ ನಮ್ಮ ಕೆಮಿಸ್ಟ್ರಿ ಬಿಲ್ಡ್ ಆಗ್ತಿದೆ. ರಾಜಾರಾಣಿ ನಾವು ಒಟ್ಟಿಗೆ ಡ್ಯಾನ್ಸ್ ಮಾಡೋದ್ರಿಂದ ನಮ್ಮ ಕೆಮಿಸ್ಟ್ರಿ ಬಿಲ್ಡ್ ಆಗ್ತಿದೆ, ಜೊತೆಯಲ್ಲಿ ತುಂಬ ಟೈಮ್ ಸಿಗ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಚೆನ್ನಾಗಿ ಆಗ್ತಾ ಇದೆ. ಸೊ ರಾಜರಾಣಿಗೆ ಬಂದ ನಂತರ ನನ್ನ ಗಂಡ ಕೂತಾಗ್ಲೂ ನಿಂತಾಗ್ಲೂ ಎಲ್ಲಿ ಹೋದ್ರು ಮನೆಯಲ್ಲಿದ್ರು ಇರ್ತೀನಿ actually. ಡ್ಯಾನ್ಸ್ ಕ್ಲಾಸಿಗೆ ಹೋದ್ರೂ ಎಲ್ಲ ಕಡೆ ಹೋದ್ರೂ ನನ್ನ ಗಂಡ ಜೊತೆಯಲ್ಲೇ ಇದ್ದಾರೆ. ಸೊ ಇದು ಈ ಟೈಮ್ 4 ಮಂತ್ಸ್ನ ನಾನು ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಪ್ರತಿ ಒಂದು ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಇವಳ ಮುಖ ಹಾ, ನೋಡ್ತಾನೆ ಗಂಡಂದ್ರಿಗೆ ಇರ್ಬೇಕಲ್ಲ. ಕಷ್ಟ ಆಗುತ್ತೆ, ಹೆಂಡ್ತಿರಿಗೆ ಖುಷಿ ಆಗುತ್ತೆ. ಇವಳಿಗೆ ಭಾರಿ ಖುಷಿ. ಇನ್ನೊಂದು ಅಮಿತ್ ಅವ್ರಿಗೆ, ಈಗ ಪ್ರಿಯಾಂಕಾ ಅವ್ರಿಗೆ ಬೇರೆಯವ್ರ ಒಂದು ಫಿಟ್ನೆಸ್ ಮೇಲೆ 6 ಪ್ಯಾಕ್ ಮೇಲೆ ಕಣ್ಣು. ಸೊ ಅದ್ರ ಬಗ್ಗೆ ಯಾವ ತರ ನಿಮ್ಗೆ ಜಲಸ್ ಆಗಿದ್ಯಾ? ಜಲಸ್ ಆಗೋದಕ್ಕೆ ಆ್ಯಕ್ಚುಲಿ 1-2 ಸತಿ ಆಗೋದಾಯಿತು. ಅದಾದ್ರ ಮೇಲೆ ಇದು ಪ್ರತಿ ವಾರ ಇದೇ ಹಣೆ ಬಾರ ಅಂದ್ರೆ ನಾವೆಂತ ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ನಮ್ದು ಫ್ಯಾಮಿಲಿ ಪ್ಯಾಕ್ ನೋಡಕ್ ಅವಳಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತು. ಇಲ್ಲ ಇಲ್ಲ ಹಂಗೆಲ್ಲ 6 ಪ್ಯಾಕ್ ಮುಂದೆ 6 ಪ್ಯಾಕ್ ನಾವು ಈಗ ಬರ್ಸೋಣ ಅಂತ ನೋಡ್ತೀವಿ. ಯಾಕಂದ್ರೆ ನಮ್ದು ಒಂದ್ ಸ್ವಲ್ಪ ನೋಡ್ಲಿ ಅಂತ ಒಂದು ಕೋರಿಕೆ ಇದೆ ಇವಳಿಗೆ. ನನಗೆ 6 ಪ್ಯಾಕ್ಸ್ ಅಂತೆಲ್ಲ ಏನಿಲ್ಲ, ನನಗೆ ಶರ್ಟ್ಲೆಸ್ ಹುಡುಗರಂದ್ರೆ ಇಷ್ಟ ಅಷ್ಟೇ. ಈ 6 ಪ್ಯಾಕ್ಸ್ ಆದ್ರೂ ಇರಲಿ, ದೊಡ್ಡ ಪ್ಯಾಕ್ ಆದ್ರೂ ಇರಲಿ, ಫ್ಯಾಮಿಲಿ ಪ್ಯಾಕ್ ಆದ್ರೂ ಇರಲಿ, ಆದ್ರೂ ಇರ್ಲಿ, ಚೆನ್ನಾಗಿರೋ ವಸ್ತುನ ಚೆನ್ನಾಗಿರೋ ವಿಷಯನ ನಾನು ನೋಡೋದಕ್ಕೆ ಬೇಜಾರು ಮಾಡಲ್ಲ. ಯಾರೇ ಶರ್ಟ್ಲೆಸ್ ಬಂದರೂ ನಾನು ನೋಡ್ತೀನಿ. ಹಾಗಂತ ರೋಡಲ್ಲೆಲ್ಲ ಶರ್ಟ್ಲೆಸ್ ಬರಬೇಡಿ, ನನ್ನ ಸ್ಟೇಜಲ್ಲಿ ಯಾರೇ ಶರ್ಟ್ಲೆಸ್ ಬಂದರೂ ನೋಡ್ತೀನಿ. ಅದು ಮನಸ್ಸಿಗೆ ಹಿತ ಕೊಡ್ತದೆ, ತಲೆಗೆ ಸಹ ಹಿತ ಕೊಡ್ತದೆ, ಕಣ್ಣಿಗೂ ತಂಪು ಕೊಡ್ತದೆ. ನನ್ನ ಕೈಯಲ್ಲಿ ಆಯ್ತಾ ಇಲ್ಲ, ಸತ್ತೋಗ್ತೀನಿ ಗಣಣ. ಖುಷಿ ಆಯ್ತು ನಂಗೆ ಇವ ಶರ್ಟ್ ಹಾಕ್ಸಿ ಕರ್ಕೊಂಡ್ ಬಂದಿಲ್ಲ. ಓಕೆ, ಒಂದು ಹ್ಯಾಪಿ ಲೈಫ್ಗೆ ನೀವು ಒಂದು ಫಾಲೋ ಮಾಡೋ ಒಂದು ಅಂದ್ರೆ ಟಿಪ್ಸ್ ಆಗಿರ್ಬೋದು, ಅಂದ್ರೆ ನೀವು ಇದನ್ನ ನಾನು ಫಾಲೋ ಮಾಡ್ತೀನಿ ಅದಕ್ಕೆ ನಾವು ಇಷ್ಟು ಖುಷಿಯಾಗಿದ್ದೀವಿ ಅನ್ನೋದು. ಆ್ಯಕ್ಚುಯಲ್ ಆಗಿ ಒಂದು ಹ್ಯಾಪಿ ಟಿಪ್ ಅಂತ ಹೇಳಿದ್ರೆ, ನೀವು ಮದುವೆಗಿಂತ ಮದುವೆ ಮುಂಚೆ ನೀವು ಯಾವ ಥರ ಇರ್ತೀರೋ, ಸೊ ಅದು ಆ್ಯಕ್ಚುಲಿ ನಿಮ್ಮ ಮದುವೆ ಆದಮೇಲೆ ಕಂಟಿನ್ಯೂ ಆಗುತ್ತೆ. ಯಾಕಂದರೆ ನೀವು ಮದುವೆಗಿಂತ ಮುಂಚೆ ಎಷ್ಟು ಟೈಮ್ ಕೊಡ್ತೀರಾ, ಯಾವ ಥರ ನೀವು ರೆಸ್ಪೆಕ್ಟ್ ಮಾಡ್ತೀರಾ, ಆ್ಯಂಡ್ ಅವರನ್ನು ಯಾವ ಥರ ನೀವು ಪ್ರಯಾರಿಟಿಯಾಗಿ ತೊಗೊತೀರಾ, ಸೊ ಆ ಒಂದು ಸ್ಟೆಪ್ಸ್ ಏನು ಇದೆಯೋ ಅದು ನಿಮ್ಮ ಮದುವೆ ಆದಮೇಲೆ ಖಂಡಿತವಾಗ್ಲೂ ಕಂಟಿನ್ಯೂ ಆಗೇ ಆಗುತ್ತೆ. ನಾವು ಆ್ಯಕ್ಚುಲಿ ಏನು ಫಾಲೋ ಮಾಡಿದ್ವಿ ಅಂದರೆ, ನಾವಿಬ್ಬರು ಮೀಟ್ ಆದಮೇಲೆ 1 ಇಯರ್ ಯಾವುದೇ ಕಾರಣಕ್ಕೂ ನಾವು ಜಗಳ ಆಡಬಾರ್ದು, ಆಯಿತಾ. ಸೊ ನಂದು ರೂಲ್ಸ್ ಅದು, ಯಾವುದೇ ಕಾರಣಕ್ಕೂ ನಾವು ಜಗಳ ಆಡಬಾರ್ದು. ಸೊ ದ್ಯಾಟ್ ನಮಗೆ ಇಬ್ಬರಿಗೆ ಹೆಂಗೆ ಜಗಳ ಆಡೋದಂತಲೇ ಮರ್ತೋಗ್ಬಿಡುತ್ತೆ ಒಬ್ರಿಗೊಬ್ರ ಜೊತೆ. ಸೊ ಅದೇ ಕಂಟಿನ್ಯೂ ಆಗುತ್ತೆ ಅಂತ ನಾನೊಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿರೋದು. ನಾವು 1 ಇಯರ್ ಜಗಳ ಆಡದೆ ಹಾಗೆ ಇದ್ವಿ. ಸೊ ಈಗ 3 ಇಯರ್ಸ್ ಆಯಿತು, ಇನ್ನೂ ನಾವು ಒಂದು ಸರ್ತಿನೂ ಜಗಳ ಆಡಿಲ್ಲ. ಯಾಕಂದರೆ ನಮಗೆ ಅದು ಹೆಂಗೆ ಜಗಳ ಆಡೋದು ಅಂತೇಳಿ ಅದು ಬಿಟ್ಟೇ ಹೋಯಿತು. ಸೊ ನಾವಿಬ್ಬರು ಇಷ್ಟು ಖುಷಿಯಾಗೋದು ಇರೋದಕ್ಕೆ ಕಾರಣ ನಾವು ಜಗಳ ಆಡದೇ ಇರೋದು. ಏನೇ ಆದ್ರೂ ಇಬ್ಬರು ಕೂತ್ಕೊತೀವಿ, ಮಾತಾಡ್ತೀವಿ, ಸಾಲ್ವ್ ಮಾಡ್ತೀವಿ. ಮತ್ತು ಇನ್ನೊಂದು, ಗಂಡನ ಗಂಡ ಅಂತ ಮಾತ್ರ ನೋಡಬಾರ್ದು, ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ನೋಡಬೇಕು. ನೀವು ನಿಮ್ಮ ಗಂಡನಲ್ಲಿ ಬೆಸ್ಟ್ ಫ್ರೆಂಡ್ನ ಹುಡ್ಕೊಂಡ್ರೆ ಇದೆಯಲ್ಲ, ಅದರಷ್ಟು ಖುಷಿ ಇನ್ನೊಂದಿಲ್ಲ. ಮನೆಗೆ ಏನೇ ಒಂದು ಗಾಸಿಪ್ ಇರಲಿ, ಏನೇ ಒಂದು ಖುಷಿ ಇರಲಿ, ಏನೇ ಒಂದು ಸ್ಯಾಡ್ ಇರಲಿ, ಫಸ್ಟ್ ಹೋಗಿ ಎಲ್ಲ ವಿಷಯ ಹೇಳಿಬಿಡ್ಬೇಕು. ನನಗೆ ಫಸ್ಟ್ ಮನೆಗೆ ಹೋಗಿದ ನಂತರ ಇಡೀ ಮನೆಗೆ ಹೋಗ್ತಾನೆ ಕ್ಯಾಬಲ್ಲೇ ಫುಲ್ ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಇದು ಹೇಳ್ಬೇಕು, ಅದು ಹೇಳ್ಬೇಕು, ಅದು ಹೇಳ್ಬೇಕು, ಇದು ಹೇಳ್ಬೇಕಂತ. ಇವರು ಮನೆಗೆ ಬರ್ಬೇಕಾದ್ರೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಮನೆಗೆ ಬಂದಿದ ತಕ್ಷಣ ನಾವಿಬ್ಬರು 1 ಗಂಟೆ ಮಾತಾಡ್ತಾನೇ ಇರ್ತೀವಿ. ಏನಾಯ್ತು ಗೊತ್ತಾ, ಇವ್ರು ಏನೇಂದ್ರು ಗೊತ್ತಾ, ಇವ್ರು ಏನಂದ್ರು ಗೊತ್ತಾ ಅಂತ. ಸೊ ಹ್ಯಾಪಿ ಮ್ಯಾರೇಜಿಗೆ ಇಬ್ಬರು ಒಟ್ಟಿಗೆ ಗಾಸಿಪ್ ಮಾಡಬೇಕು, ಇಬ್ಬರು ಹ್ಯಾಪಿ ಟೈಮ್ನ ಮೇನ್ ಸೂತ್ರ ಇಬ್ಬರು ಬೆಸ್ಟ್ ಫ್ರೆಂಡ್ ಥರ ಇರಬೇಕು. ಆಗ ತುಂಬ ಖುಷಿಯಾಗಿರೋಕ್ಕಾಗುತ್ತೆ. ಏನೇ ಇದ್ರು ಹಂಚ್ಕೊಳ್ಳಿ ಅಷ್ಟೇ. ಹೆಂಡತಿ ಸಿಟ್ ಮಾಡ್ಕೊಂಡ್ರೆ, PK ಅವ್ರು ಸಿಟ್ ಮಾಡ್ಕೊಂಡ್ರೆ, ನೀವು ಅವ್ರಿಗೆ ಸಮಾಧಾನ ಮಾಡೋಕ್ಕೆ ನೀವು ಕಂಡ್ಕೊಂಡಿರೋ ಒಂದು ಕಲೆ ಏನು ಅಂತ? ಇಲ್ಲ, ಆ್ಯಕ್ಚುಲಿ ಸಂಸಾರದ ಸೂತ್ರ ಏನಂದರೆ, ಹೆಂಡತಿ ಜೊತೆ ಜಗಳ ಮಾಡದಿದ್ರೇ ಬೆಟರ್. ಯಾಕಂದರೆ 1ಕ್ಕೆ 2 ಆಗಿ 2ಕ್ಕೆ 3 ಆಗುತ್ತೆ. ನೀವು ಅವ್ರು ಏನು ಹೇಳ್ತಾರೋ ಫಸ್ಟಿಗೆ ಇಲ್ಲ ನಂದೇ ತಪ್ಪು, ನೀನೇ ಸರಿ ಅಮ್ಮ ಅಂತ ಹೇಳಿದ್ರೆ ಅಲ್ಲಿಗೆ ಎಂಡ್ ಆಗುತ್ತೆ. ನಮ್ಮ ಮನಸ್ಸು ಖುಷಿ ಆಗುತ್ತೆ ಅವಾಗ. ಯಾಕಂದರೆ ಜಗಳ ಆಗಲ್ಲ. ಇನ್ನು ಅವಳು ಹೇಳಿದ್ಲು ಅಂತ ನಮ್ಗೆ ಬೇಜಾರಾಗಲ್ಲ, ನಾನೇನು ಹೇಳಿದೆ ಅಂತ ಅವಳಿಗೆ ಬೇಜಾರಾಗಲ್ಲ. ಫಸ್ಟಿಗೆ ನಾವೇ ಇಲ್ಲಪ್ಪ ನೀನೇ ಕರೆಕ್ಟು, ಇಲ್ಲ ನಾನು ಸ್ವಲ್ಪ ಅಲ್ಲೊಂಚೂರು ಎಡುವುದೇ, ನಾನು ಒಂಚೂರು ತಪ್ಪಾಯಿತು, ಇಲ್ಲ ನೀನು ಕರೆಕ್ಟ್ ಇದೆಯಾ ಅಂತ ಹೇಳಿದ್ರೆ
ಅಲ್ಲಿಗೆ ಮುಗ್ದೋಯ್ತು. ಮತ್ತು ಇನ್ನೊಂದು ನಾನೇನಾದ್ರು ಸ್ವಲ್ಪ ಸಿಡಿ ಅಂತ ಇದ್ದರೆ ಐಸ್ ಕ್ರೀಮ್ ತಂದು ಕೊಡ್ತಾರೆ, ಇಲ್ಲ ಏನಾದ್ರು ತಿನ್ನಕ್ಕೆ ತಂದು ಕೊಡ್ತಾರೆ, ನಂಗೆ ಆಗ ಮರ್ತೋಗುತ್ತೆ. ಮತ್ತು ನನಗೆ ಮ್ಯಾಂಗೋಸ್ ಎಲ್ಲ ಸಖತ್ ಇಷ್ಟ, ಎಲ್ಲ ತಗೊಂಬರ್ತಾರೆ. ಮತ್ತು ಕೆಲವೊಮ್ಮೆ ಫ್ಲವರ್ಸ್ ಎಲ್ಲ ತರ್ತಾರೆ. ಅಂದರೆ ಯಾವಾಗಲಲ್ಲ, ಯಾವಾಗಾರು ಒಂದೊಂದು ಸರ್ತಿ ಜೋರಾಗಿ ನನಗೆ ಕೋಪ ಬಂದಿದೆ, ಇನ್ನು ಬರೀ ಮಾತಲ್ಲೆಲ್ಲ ಸಮಾಧಾನ ಮಾಡೋಕ್ಕಾಗಲ್ಲ ಅಂತೇಳಿ ಆದಾಗ ಮನೆಗೆ ಬರ್ತಾನೆ ಫ್ಲವರ್ಸ್ ಎಲ್ಲ ಬರುತ್ತೆ, ಫ್ರೂಟ್ಸ್ ಎಲ್ಲ ದೊಡ್ಡ ದೊಡ್ಡ ಬಾಸ್ಕೆಟಲ್ಲೆಲ್ಲ ಬರುತ್ತೆ. ಸೊ ಅವ್ರಿಗೆ ಗೊತ್ತು ಅದು ಹೊಟ್ಟೆ ತಣ್ಣಗಿದ್ರೆ ನಾನು ತಣ್ಣಗಿರ್ತೀನಿ ಅಂತ. ಓಕೆ, ಮುಂಬರುವಂತ ಕಪಲ್ಸ್ ಆಗೋರಿಗೆ ಒಂದು ಹ್ಯಾಪಿ ಆಗಿರೋದೆ ಈ ತರ ನೀವು ಇದ್ರೆ ನಿಮ್ ಲೈಫ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಂದು ಟಿಪ್ಸ್ ಕೊಟ್ಬಿಡಿ. ಸೊ ವೈಂಡ್ ಅಪ್ ಮಾಡ್ತೀನಿ ಅವ್ರಿಗೆ, ಆಡಿಯನ್ಸ್ಗೆ. ಏನಿಲ್ಲ, ನಗ್ತಾ ಇರಿ, ನಗಿಸ್ತಾ ಇರಿ, ಲೈಫ್ ಚೆನ್ನಾಗಿರುತ್ತೆ. ಡ್ಯಾನ್ಸ್ ಮಾಡ್ಕೊಂಡಿರಿ. ಹಾಂ, ಮತ್ತು ಹೊಟ್ಟೆ ತುಂಬ ತಿನ್ನಿ, ಚೆನ್ನಾಗಿ ನಿದ್ದೆ ಮಾಡಿ. ಲೈಫಲ್ಲಿ ಏನೂ ಇಲ್ಲ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಇದೆಲ್ಲ ಯಾಕೆ, ಚೆನ್ನಾಗಿರಿ. ಅಣ್ಣ ಸೂಪರು, ಅಣ್ಣ ಸೂಪರು, ಸೂಪರು ಸೂಪರು, ಬಾಯ್. ಮತ್ತು ಯಾವಾಗಲೂ ಅಷ್ಟೇ, ಹೆಂಡ್ತಿನೇ ಕರೆಕ್ಟು ಅಂತ ಹೇಳೋದನ್ನು ಕರೀರಿ. ಅದು ಆ್ಯಕ್ಚುಲಿ ಮೇಯ್ನು, ನೀನೇ ಕರೆಕ್ಟ್. ಕರೆಕ್ಟ್. ಓಕೆ, ಬಾಯ್. ಥ್ಯಾಂಕ್ ಯು.